ಶುಭೋದಯ. ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಮೆನಪ್ಟ ಅಮತ್ಯನ ಜೊತೆಗೆ ತನ್ನ ಭೇಟಿಯನ್ನು ಮುಗಿಸ್ಕೊಳ್ತಾನೆ. ಅಲ್ಲಿಂದ ಅತಿಥಿ ಗೃಹಕ್ಕೆ ಹಿಂತಿರುಗಿ ಬರ್ತಾನೆ. ಅತಿಥಿ ಗೃಹದಲ್ಲಿ ಇವನಿಗೋಸ್ಕರ ಭಟ ಕಾಯ್ತಾ ಇರ್ತಾನೆ. ಅಮಾತ್ಯ ಭವನದಲ್ಲಿ ಏನಾಯಿತು ಅನ್ನೋ ತಿಳಿಯೋ ತವಕ ಅವನಲ್ಲಿ ತುಂಬ ಇರುತ್ತೆ. ಅವನ ಜೊತೆಗೆ ಬೆಕ್ ಮತ್ತು ಔಟ್ ಮತ್ತು ಭಟನ ಸಹಾಯಕರು ಕೂಡ ಮೆನಪ್ಟ ಏನು ಹೇಳ್ತಾನೆ ಅಂತ ಕೇಳಲಿಕ್ಕೆ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಮೆನಪ್ಟ ಸೆನಬ್ನನ್ನು ಕಳುಹಿಸಿ ಕೊಡ್ತಾನೆ. ಆ ನಂತರ ಅಲ್ಲಿ ನಡೆದದ್ದನ್ನು ಚುಟುಕು ರೀತಿಯಲ್ಲಿ ಹೇಳ್ತಾನೆ. ಅಂದರೆ ಪುಟ್ಟದಾಗಿ ಅಲ್ಲಿ ಏನು ನಡೀತು ಅಂತ ಹೇಳ್ತಾನೆ. ಆದರೂ ಕೂಡ ಅವ್ರಿಗೆ ಅದೆಲ್ಲ ಇಷ್ಟ ಆಗುತ್ತೆ. ಇಷ್ಟು ಸ್ವಲ್ಪ ಸ್ವಲ್ಪ ಮಾತಲ್ಲಿ ಹೇಳಿ ಮುಗಿಸ್ಬೇಕಾಗಿರೋದನ್ನು ತುಂಬ ದೊಡ್ಡ ದೊಡ್ಡ ಮಾತಲ್ಲಿ ಹೇಳೋದು ಯಾಕೆ ಅಂದ್ಬಿಟ್ಟು ಮೆನಪ್ಟ ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳಿರ್ತಾನೆ. ಆಸ್ಥಾನರ ಅಮಾತ್ಯನೇ ಆಗಿರಲಿ, ಅರಸಂದೇ ಆಗಿರಲಿ, ನಮ್ಮ ನಾಯಕರು ನಡೆಸೋ ಸಭೆ ಹಾಗೇನೆ ಇರುತ್ತೆ ಅಲ್ವಾ ಅಣ್ಣ ಅಂತ ಭಟ ಕೇಳ್ತಾನೆ. ಅಂದರೆ ಅಮಾತ್ಯನ ಆಸ್ಥಾನವೇ ಆಗಲಿ, ಅರಸನ ಆಸ್ಥಾನವೇ ಆಗಲಿ, ಅಥವಾ ನಮ್ಮ ಮೆನಪ್ಟ ನಡೆಸ್ತಕ್ಕಂಥ ನಮ್ಮ ಹಳ್ಳಿಯ ಆಸ್ಥಾನವೇ ಆದರೂ ಎಲ್ಲ ಒಂದೇ ಥರ ಇರುತ್ತಲ್ವಾ ಅಂತ ಹೇಳ್ಬಿಟ್ಟು ಭಟ ಹೇಳ್ತಾನೆ. ಅವನ ಮಾತಿಗೆ ನಮ್ಮ ಮೆನಪ್ಟ ನಾಯಕ ಕೂಡ ನಗುತ್ತಾನೆ. ಅವರು ಇಲ್ಲದ ಸಮಯದಲ್ಲಿ ಅರಮನೆ ಆಳುಗಳು ಅವರು ತಂಗಿದ್ದ ಅತಿಥಿ ಗೃಹವನ್ನು ಚೊಕ್ಕಟ ಮಾಡಿರ್ತಾರೆ. ಮಲಗೋ ಹೊದಿಕೆಗಳನ್ನು, ಬಟ್ಟೆಗಳನ್ನು ಬದಲಾಯಿಸಿರ್ತಾರೆ. ಧೂಮಗಳನ್ನು ಹಚ್ಚಿರ್ತಾರೆ. ಆ ಕೊಠಡಿ ಎಲ್ಲ ಗಮ್ಮಂತ ವಾಸನೆ ಬರ್ತಾ ಇರುತ್ತೆ. ಇಲ್ಲಿ ಉಸಿರು ಕಟ್ಟಿದ ಹಾಗೆ ನೋಡ್ಕೋಬೇಕು, ಇಷ್ಟೊಂದು ಧೂಪ ಹಾಕಿದ್ದಾರೆ ಅಂತ ಭಟ ಹೇಳ್ತಾನೆ. ಆಗ ಮೆನಪ್ಟ ಹೇಳ್ತಾನೆ, ಈ ಧೂಪ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೆ ಹಾಕಿದ್ದಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅತಿಥಿ ಗೃಹದ ಅಧಿಕಾರಿ ಬರ್ತಾನೆ. ಮಧ್ಯಾಹ್ನದ ವಿಶ್ರಾಂತಿ ಆದಮೇಲೆ ಅರ್ಚಕ ಇನ್ನೇನಿ ನಿಮ್ಮನ್ನು ನೋಡೋಕ್ಕೆ ಬರ್ತಾರಂತೆ. ಈಗ ಭೋಜನ ಮುಗಿಸಿ ನೀವು ಸ್ವಲ್ಪ ವಿಶ್ರಾಮ ಮಾಡಬಹುದು ಅಂತ ಹೇಳಿದಾಗ, ಭೋಜನ ಅಂದ್ರೇ ಅಜೀರ್ಣದ ಭಯ ಆಗುತ್ತೆ, ಅಷ್ಟೊಂದು ಊಟ ಕೊಡ್ತೀರ ನೀವು, ನಮಗೆ ಒಂದು ರೊಟ್ಟಿ ಒಂದು ಈರುಳ್ಳಿ ಸಾಕು ಅಂತ ಭಟ ಹೇಳ್ತಾನೆ. ಆಗ ಆ ಪ್ರವಾಸಿ ಗೃಹದ ಅಧಿಕಾರಿ ಹೇಳ್ತಾನೆ, ಅಯ್ಯೋ ಇದೇನು ಈ ಥರ ಹೇಳ್ತಾ ಇದ್ದೀರಾ, ಅರಮನೆಯಲ್ಲಿ ಸಾಮಾನ್ಯವಾದದ್ದು ಭೋಜನ, ವಿಶೇಷವಾದದ್ದು ಔತಣ, ಇಲ್ಲೇನಾದರೂ ಲೋಪ ಆಯಿತು ಅಂದರೆ ನನ್ನ ತಲೆನೇ ತೆಗೆದು ಬಿಡ್ತಾರೆ ಅಂತ ಹೇಳಿದಾಗ ಮೆನಪ್ಟನೇ ಹೇಳ್ತಾನೆ, ಆರೋಗ್ಯ ಕೆಟ್ಟರೆ ನಮಗೂ ತೊಂದರೆ ಆಗುತ್ತೆ, ನೀವು ಕೊಡೋ ಊಟ ನಮಗೆ ತುಂಬ ಜಾಸ್ತಿ ಆಗುತ್ತೆ, ನಮಗೆಲ್ಲ ಮಧ್ಯಾಹ್ನದ ಒಂದು ಊಟ ಕೊಡಿ ಸಾಕು, ರಾತ್ರಿಗೇನು ಬೇಡ ಅಂತ ಹೇಳ್ತಾನೆ. ಈ ನಿರ್ದೇಶನವನ್ನು ಸ್ವೀಕಾರ ಮಾಡಿದ ಅಧಿಕಾರಿ ಭಟ ಕಡೆಗೆ ತಿರುಗ್ತಾನೆ. ರಾತ್ರಿಗೆ ಏನಾದರೂ ಪಾನೀಯ ಬೇಕಾ ಅಂತ ಕೇಳಿದಾಗ, ಇರಲಿ ಬಿಡಿ ಅಂತ ಹೇಳಕ್ಕೆ ಅಂತ ಹೊರಟ ಭಟ ಪದವನ್ನು ನುಂಗ್ತಾನೆ. ನಾಯಕನ ಕಡೆಗೆ ದೃಷ್ಟಿ ಹರಿಸ್ತಾನೆ. ಮೆನಪ್ಟಾಗೂ ಕೂಡ ನಗು ಬರುತ್ತೆ. ಅಂದರೆ ಅವನ ಪ್ರಕಾರ ಪಾನೀಯ ಅಂದರೆ ಇಲ್ಲಿ ಡ್ರಿಂಕ್ಸು. ಸರಿ, ನೀರಿದೆಯಲ್ಲ ಸಾಕು ಅಂತ ಮೆನಪ್ಟ ಹೇಳ್ತಾನೆ. ಆದರೆ ಆ ಅಧಿಕಾರಿ ಭೋಜನದ ಉಸ್ತುವಾರಿಗೆ ನಡಿಬೇಕಾಗಿರುತ್ತಲ್ಲ, ಅವನು ಹೇಳ್ತಾನೆ, ಇಲ್ಲ ಹಾಲು ಕಳಿಸ್ತೀನಿ ಅಂತ ಹೇಳಿದಾಗ ಭಟ ತಲೆ ಚೆಚ್ಕೊಳ್ತಾನೆ. ಅಯ್ಯೋ ಹಾಲು ಕುಡಿಬೇಕಂತೆ, ನಮ್ಮಮ್ಮ ಇದ್ದಿದ್ರೆ ಈಗ ಏನು ಸಂತೋಷ ಪಡ್ತಿದ್ಲು ಏನೋ, ನಾವೀಗ ಹಾಲು ಕುಡಿಯೋ ಮಕ್ಕಳ, ನಾವು ಬೇರೆ ಕುಡಿಬೇಕಲ್ವಾ ಅಂತ ಅಂತಾನೆ. ಊಟ ಮುಗಿಯುತ್ತೆ. ವಿಶ್ರಾಂತಿ ಕೊಠಡಿಯಲ್ಲಿ ಭಟ ಒಬ್ಬನೇ ಇದ್ದಾಗ ಮೆನಪ್ಟ ತಾನು ಅರ್ಥ ಮಾಡಿಕೊಂಡ ಈ ರಾಜಧಾನಿಯ ರಾಜಕಾರಣವನ್ನು ಗೆಳೆಯನಿಗೆ ವಿವರಿಸಿ ಹೇಳ್ತಾನೆ. ನೋಡು, ದೇಶದಲ್ಲಿ ರಾಜಕಾರಣದಲ್ಲಿ 3 ಶಕ್ತಿಗಳಿದೆ. ಒಂದು ಪೆರೋನದು, ಒಂದು ಮಹಾ ಅರ್ಚಕರದು, ಇನ್ನೊಂದು ಭೂಮಾಲೀಕರದು. ಪೆರೋ ಪ್ರಾಂತ್ಯಪಾಲರನ್ನು ನೇಮಿಸಿರೋದ್ರಿಂದ ಭೂಮಾಲೀಕರ ಪ್ರಾಬಲ್ಯ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಈಗ ಇಲ್ಲಿ ಮಹಾ ಅರ್ಚಕರು ಆಸರೆ ಪಡೆಯೋ ಹಾಗೆ ಕಾಣಿಸ್ತಾ ಇದೆ. ಈಗ ಅವರಿಬ್ಬರ ಶಕ್ತಿ ಪೆರೋರ್ ಶಕ್ತಿಗಿಂತ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಮಹಾ ಅರ್ಚಕರಿಗೆ ಅಧೀನರಾಗಿ ಪೆರೋ ಇದ್ದಾರೇನೋ ಅನಿಸ್ತಾ ಇದೆ ಅಂತ ಹೇಳಿದಾಗ ಭಟ ಹೇಳ್ತಾನೆ, ತುಂಬ ಆಶ್ಚರ್ಯ ಅನ್ಸುತ್ತೆ ನೀ ಹೇಳ್ತಾ ಇರೋದು, ಅರ್ಚಕರ ಮಾತನ್ನು ಪೆರೋ ಕೇಳೋದಾ ಅಂತ ಹೇಳಿದಾಗ, ತೋರಿಕೆಗೆ ಪೆರೋದೇ ಪ್ರಭುತ್ವ ಇದೆ, ಆದರೆ ವಾಸ್ತವವಾಗಿ ಎಲ್ಲ ಸೂತ್ರ ಇರೋದು ಮಹಾ ಅರ್ಚಕರ ಕೈಲಿ ಅಂತ ಅನ್ನಿಸ್ತು ನನಗೆ. ಇದು ರಾಜಕೀಯದ ಮಹಾ ರಹಸ್ಯ, ನಮ್ಮಂಥ ಸಾಮಾನ್ಯ ಪ್ರಜೆಗಳಿಗೆ ಇದೇನು ಅರ್ಥ ಆಗೋದಿಲ್ಲ ಅಂತ ಮೆನಪ್ಟ ಹೇಳ್ತಾನೆ. ನಾವು ಆದಷ್ಟು ಬೇಗ ನಮ್ಮ ಪ್ರಾಂತ್ಯಕ್ಕೆ ವಾಪಸ್ ಹೊರಟೋಗೋಣವಾ ಅಂತ ಭಟ ಹೇಳ್ತಾನೆ. ಹೌದು, ನನಗೂ ಹಾಗೆ ಅನ್ನಿಸ್ತು, ಆದರೆ ಪೆರೋಗೆ ನಮ್ಮ ಪ್ರಾಂತ್ಯದ ಸ್ನೇಹ ಬೇಕು, ನಿಷ್ಠೆ ಬೇಕು ಅಂತ ಹೇಳಿದಾಗ ಭಟ ಹೇಳ್ತಾನೆ, ಮಹಾ ಅರ್ಚಕರ ಬಲ ಕುಗ್ಗಿದ ಮೇಲೆ ಇವರು ನಮ್ಮನ್ನು ಅರಿತಾರೆ ಅಂತ ಹೇಳ್ತಾನೆ. ಅರಿಯೋದು ಅಂದರೆ ತೊಂದರೆ ಕೊಡ್ತಾರೆ ಅಂತ. ಬೇಷ್ ಚೆನ್ನಾಗಿ ತಿಳ್ಕೊಂಡಿದ್ಯಾ, ಆದರೆ ನಾವು ಬಲಿಷ್ಠರಾಗಿದ್ದರೆ, ಸ್ವಾವಲಂಬಿಗಳಾಗಿದ್ದರೆ
ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಮೆನಪ್ಟ ಹೇಳ್ತಾನೆ. ಈ ಪಾಠ ಕಲಿಯಕ್ಕೆ ನಾವು ಅಷ್ಟು ದೂರದಿಂದ ಬರಬೇಕಾಗಿತ್ತಾ? ಸರಿ, ಆ ಮಂದಿರದ ಅರ್ಚಕ ಅದ್ಯಾರೋ ಇನೇನಿ ಅಂತೆಲ್ಲ ಬರ್ತಾರಲ್ಲ, ಅವ್ರು ಬಂದಾಗ ನಿನ್ನೆ ರಾತ್ರಿ ನಿನಗೆ ಬಿದ್ದ ಕನಸಿನ ಅರ್ಥವನ್ನ ತಿಳ್ಕೊಳ್ಳೋಣ ಅಂತ ಹೇಳಿದಾಗ ಮೆನಪ್ಟ ಹೇಳ್ತಾನೆ, ಅವರು ಸಾಮಾನ್ಯ ಅರ್ಚಕರು ಅಂತ ನನಗೆ ಅನ್ನಿಸ್ತಾ ಇಲ್ಲ ಬಟ. ಇವತ್ತೇ ಅಮಾತ್ಯರ ಭೇಟಿಗೆ ಬರ್ತೀವಿ ಅಂತೇಳಿ ಹೇಳಿ ಕಳ್ಸಿದ್ರು. ಆದರೆ ಬಿಡುವಿಲ್ಲ ಅಂತ ಅಮಾತ್ಯರು ಹೇಳಿದ್ರು. ಏನಾದರೂ ಸುದ್ದಿ ಸಿಗುತ್ತೇನೋ ಅಂತ ಅಲ್ಲಿ ಗೊತ್ತಾಗದೇ ಇರೋದನ್ನ ಇಲ್ಲಿ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಮೆನಪ್ಟ ಹೇಳ್ತಾನೆ. ಆಗ ಎಷ್ಟೆಂದ್ರೂ ಅಪ್ಪೆಟ್ ಜಾತಿನೇ ಇದು ಅಂತ ಹೇಳ್ಬಿಟ್ಟು ಬಟ ಹೇಳ್ತಾನೆ. ಅಷ್ಟೊತ್ತಿಗೆ ಹೊರಗಡೆ ಒಂದು ದೊಡ್ಡ ಗಂಟಲು ಕೇಳಿಸುತ್ತೆ. ಮಲ್ಕೊಂಡಿದ್ರೆ ಆಮೇಲೆ ಬರ್ತೀನಿ, ಎಬ್ಸೋದು ಬೇಡ ಅಂತ. ಆಗ ಔಟ್ ಹೇಳ್ತಾನೆ, ಇಲ್ಲ ನಿದ್ದೆ ಮಾಡಿಲ್ಲ, ಬರಬಹುದು ಅಂತ. ಆಗ ತಕ್ಷಣ ಮೆನಪುಟ ಮತ್ತು ಬಟ ಹೊರಗಡೆ ಬರ್ತಾರೆ. ಅಲ್ಲಿ ಆ ಅರ್ಚಕ ನಿಂತಿರ್ತಾನೆ, ಇನ್ನೇನೇ ನಿಂತಿರ್ತಾನೆ. ಇವ್ರನ್ನ ನೋಡಿದ ತಕ್ಷಣ ಆಶೀರ್ವಾದ ಮಾಡೋ ಭಂಗಿನಲ್ಲಿ ಲಾಂಛನ ಕೋಲು ಹಿಡಿದಿದ್ದ ಬಲಗೈಯನ್ನು ಎತ್ತಿ ಆಶೀರ್ವಾದ ಮಾಡೋನ್ ಹಾಗೆ ಕೈ ಮೇಲಕ್ಕೆ ಎತ್ತಾನೆ ಆ ಅರ್ಚಕ. ಆನಂತರ ಒಳಗೆ ಕಾಲಿಡ್ತಾನೆ. ಆ ಹಿರಿಯ ದೇವಸೇವಕನಿಗೆ ಇವರಿಬ್ರು ನಮಸ್ಕರಿಸ್ತಾರೆ. ಪಡಸಲಲ್ಲಿ ಎಲ್ಲರೂ ಕೂತ್ಕೊತಾರೆ. ಆಗ ಇನ್ನೇನಿ ಹೇಳ್ತಾನೆ ಅಂದರೆ ಅರ್ಚಕ, ಸುಮ್ಮನೆ ನೋಡಿ ಹೋಗೋಣ ಅಂತ ಬಂದೆ, ನಿಮ್ಮನ್ನು ರಾಜಧಾನಿಗೆ ಕರೆಸ್ಬೇಕು ಅಂತ ಮಹಾ ಅರ್ಚಕರು ಹೇಳ್ತಾನೆ ಇದ್ರು ಅಂತ ಹೇಳ್ತಾನೆ. ಇನ್ನೇನಿ ಮಾಡೋಕ್ಕೆ ಹೋಗಿರೋದು ಅವನ ಪಾಲಿನ ಕರ್ತವ್ಯ ಅಂತ ಮೆನಕ್ಟಾಗೆ ಅನಿಸುತ್ತೆ. ಅಂದರೆ ಅಲ್ಲಿ ಅಮಾತ್ಯನ ಜೊತೆಗೆ ಏನು ಮಾತುಕತೆ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಅವನಿಗೆ ಅಲ್ಲಿ ಬಂದು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಯಾಕೆಂದರೆ ಅಮಾತ್ಯ ಅವನಿಗೆ ಅಲ್ಲಿ ಬರೋದು ಬೇಡ ಅಂತ ಹೇಳಿರ್ತಾನೆ. ಹಾಗಾಗಿ ಆ ಇನ್ನೇನಿ ಮೆನಪ್ಟ ಹತ್ರಕ್ಕೆ ಬಂದು ಅಲ್ಲಿ ಏನು ನಡೀತು ಅಂತ ವಿಚಾರಿಸೋಕ್ಕೋಸ್ಕರ ಇಲ್ಲಿಗೆ ಬಂದಿರ್ತಾನೆ. ಮೆನಪ್ಟಾಗೆ ಅನಿಸುತ್ತೆ ಇದೆಲ್ಲನೂ ಇಲ್ಲಿರೋರೆಲ್ಲರೂ ಕೂಡ ರಾಜಕೀಯ ಪಟುಗಳು. ಮೆನಪ್ಟಾಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಎಲ್ಲರೂ ರಾಜಕೀಯ ಪಟುಗಳು. ಹೇಗೋ ಅಂತೂ ಎಲ್ಲ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅವನಿಗನ್ಸುತ್ತೆ. ಆಗ ಅವನು ಕೇಳ್ತಾನೆ, ಮಹಾ ಅರ್ಚಕರು ಆ ನಗರಿಯಲ್ಲಿದ್ದಾರೆ ಅಂತ ಕೇಳಿದೆ ಅಂದಾಗ ಬಂದಂತಹ ಇನ್ನೇನೇ ಹೇಳ್ತಾನೆ, ಅಲ್ಲಿ ಮಹತ್ವದ ಧಾರ್ಮಿಕ ಜಿಜ್ಞಾಸೆ ನಡೀತಿದೆ, ಅದ್ರಲ್ಲಿ ಭಾಗವಹಿಸಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ ರಾಜಧಾನಿಗೆ ವಾಪಸ್ಸಾಗುವ ಕಾರ್ಯಕ್ರಮ ಯಾವತ್ತು ಅಂತ ಇವನು ಮೆನಪ್ಟ ಕೇಳ್ತಾನೆ. ಯಾಕೆಂದರೆ ಅವರು ಬಂದ ನಂತರವೇ ಸೆಡ್ ಮಹೋತ್ಸವದ ನಿಶ್ಚಯ ಆಗೋದು, ಅದು ಮುಗಿದೇ ತಾನು ಹೋಗೋಕ್ಕಾಗಲ್ವಲ್ಲ ಅಂತ ಇವನಿಗೆ ಒಂದು ರೀತಿಯ ಯೋಚನೆ ಆಗಿರುತ್ತೆ. ಆಗ ಇನ್ನೇನೇ ಹೇಳ್ತಾನೆ, ಈಗ ಮಹಾ ಅರ್ಚಕರು ಎಲ್ಲಿರ್ತಾರೋ ಅಲ್ಲೇ ರಾಜಧಾನಿ ಇದ್ದ ಹಾಗೆ. ಸೆಡ್ ಮಹೋತ್ಸವದ ವಿಷಯ ನೀವು ಕೇಳೋದಾದರೆ ಸದ್ಯದಲ್ಲೇ ಅದು ನಡೆಯಲ್ಲ ಅನಿಸುತ್ತೆ. 2-3 ತಿಂಗಳ ಕಾಲ ನೀವು ನಮ್ಮಲ್ಲೇ ಇರಬೇಕಾಗತ್ತೆ. ಇಷ್ಟರ ಮೇಲೆ ಮಹಾ ಅರ್ಚಕರು ಮನಸ್ಸನ್ನು ಬದಲಾಯಿಸಬಹುದು. ಅಮಾತ್ಯರು ಈ ವಿಷಯವನ್ನು ಏನಾದರೂ ಹೇಳಿದ್ರಾ ಅಂತ ಕೇಳ್ತಾನೆ. ಅಂದರೆ ಅವನ ಮಾತಿನಲ್ಲಿ ಪೆರೋಗಿಂತ ಮತ್ತು ಅಮಾತ್ಯರಿಗಿಂತ ಅರ್ಚಕರದೇ ಮುಖ್ಯ ಅನ್ನೋ ಒಂದು ಮನೋಭಾವನೆ ಎದ್ದು ಕಾಣ್ತಿರುತ್ತೆ. ಅದು ಮೆನಪ್ಟಾಗೆ ಅರ್ಥ ಆಗಲಿ ಅಂತ ಅವನು ತನ್ನ ಹಿರಿಯರಾದಂತಹ ಮಹಾ ಅರ್ಚಕರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾ ಇರ್ತಾನೆ. ಆಗ ಮೆನಪ್ಟ ಹೇಳ್ತಾನೆ, ಹೆಚ್ಚು ಮಾತಾಡೋಕ್ಕೇನು ಆಗಲಿಲ್ಲ, ತುಂಬ ಜನ ಸಂದರ್ಶಕರಿದ್ದರು ಅವ್ರ ಹತ್ರ ಅಂತ ಹೇಳ್ತಾನೆ. ಸಂದರ್ಶಕರಿಗೇನು ಬರಗಾಲ, ಅಮಾತ್ಯ ಸ್ಥಾನದಲ್ಲಿ ಅವರಿದ್ದರೂ ಬರ್ತಾರೆ, ನಾವಿದ್ರೂ ಬರ್ತಾರೆ. ಸರಿ, ಅಂದಹಾಗೆ ಟೆಹುಟಿ ನಿಮ್ಮ ವಿಷಯದಲ್ಲಿ ತುಂಬ ನಿಷ್ಠುರವಾಗಿ ನಡ್ಕೊಂಡ್ರು ಅಂತ ಕೇಳಿದೆ, ಏನಾಯಿತು ಅಂತ ಕೇಳ್ತಾನೆ. ಅಂದರೆ ಸರಿಯಾಗಿ ನೀರಾನೆ ಪ್ರಾಂತ್ಯದಲ್ಲಿ ಏನು ನಡೀತು ಎಲ್ಲವನ್ನೂ ತಾನು ತಿಳ್ಕೊಳ್ಬೇಕು, ಅದನ್ನೆಲ್ಲ ತನ್ನ ಮುಖ್ಯಸ್ಥರಾದಂತಹ ಮುಖ್ಯ ಅರ್ಚಕರಿಗೆ ಮಹಾ ಅರ್ಚಕರಿಗೆ ತಿಳಿಸ್ಬೇಕು ಅನ್ನೋ ಒಂದು ಆತುರ ಇನ್ನೇನಿಯಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಆಗ ಮೆನಪ್ಟ ಹೇಳ್ತಾನೆ, ಇಲ್ಲ ನಾನೇನು ಹಾಗೆ ಹೇಳೋದಿಲ್ಲ, ಅವರು ತಮ್ಮ ಧರ್ಮದ ಹಾಗೆ ತಾವು ನಡ್ಕೊಂಡ್ರು, ತಮ್ಮ ಅಧಿಕಾರ ತಮ್ಮ ಕಾರ್ಯವ್ಯಾಪ್ತಿ ಏನಿದೆ ಆ ಥರ ಅವ್ರು ಮಾಡಿದ್ರು ಅಂತ ಹೇಳ್ತಾನೆ. ಆಗ ಇನ್ನೇನೇ ಹೇಳ್ತಾನೆ, ಸರಿಯಾದ ದೃಷ್ಟಿ ನಿಮ್ಮದು. ಸ್ವತಃ ಟೆಹುಟಿನ ನೀರಾನೆ ಪ್ರಾಂತ್ಯದ ನಾಯಕನ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ಬಹುದು. ನಾಳೆ ನೀವು ಪೆರೋರನ್ನು ನೋಡಬೇಕಂತೆ ಅಂತ ಹೇಳಿದಾಗ ನಿಮಗೆಲ್ಲ ಸಂಗತಿ ಗೊತ್ತಾಗತ್ತಲ್ವಾ, ನಾವೇನು ಹೇಳೋದು ಅಂತ ಮೆನಪ್ಟ ಹೇಳ್ತಾನೆ. ಆಗ ಇನ್ನೇನೇ ಹೇಳ್ತಾನೆ, ನಾನು ಮಂದಿರದ ಅರ್ಚಕ, ಜನರಿಗೆ ನನ್ನಲ್ಲಿ ಭಕ್ತಿ, ಹಾಗಾಗಿ ಎಲ್ಲ ವಿಷಯ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಮಾತುಗಳ ನಡುವಿನ ಮೌನವನ್ನು ಉಪಯೋಗಿಸ್ಕೊಂಡು ಬಟ ಹೇಳ್ತಾನೆ, ನಮ್ಮ ನಾಯಕರಿಗೆ ನಿನ್ನೆ ರಾತ್ರಿ ಒಂದು ಭಾರಿ ಕನಸು ಬಿತ್ತು ಅಯ್ಯ ಅಂತ ಹೇಳಿದಾಗ ಮೆನಪ್ಟ ಕಡೆ ನೋಡಿ ಇನ್ನೇನೇ ಹೇಳ್ತಾನೆ, ಹೌದಾ ಏನು ನೋಡಿದ್ರಿ ಅಂತ ಕೇಳಿದಾಗ ನಾಯಕ ತಾನು ಕಂಡ ಕನಸನ್ನು ಬಣ್ಣಿಸ್ತಾನೆ.
ತನ್ನ ಹೊಟ್ಟೆಗೆ ಅಡ್ಡವಾಗಿ ಇನ್ನೇನೆ ಕೈಗಳನ್ನು ಇಟ್ಕೊಂಡಿರ್ತಾನೆ. ಒಂದು ತೋರು ಬೆರಳಿಂದ ಇನ್ನೊಂದು ಕೈನ ಬೆರಳುಗಳನ್ನು ತೊಟ್ತಾ ಯೋಚನೆ ಮಾಡೋನು ಹಾಗೆ ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ. ಆನಂತರ ಹೇಳ್ತಾನೆ, ಪಾಪಿಗಳ ಹೋಯ್ತು, ಕಸದ ಜೊತೆ ರಸ ಹೋಯ್ತು. ಅರ್ಥಪೂರ್ಣವಾದದ್ದು, ಎಷ್ಟು ಅರ್ಥಪೂರ್ಣವಾದದ್ದು ಮೆನಪಟ. ನೀವು ಅದೃಷ್ಟಶಾಲಿ, ನೀವು ಬಂಗಾರದ ಗಣಿಗೆನೆ ಒಡೆಯರಾಗ್ತೀರ. ಅಂದರೆ ಅತುಲ ಐಶ್ವರ್ಯ ನಿಮ್ಮದಾಗತ್ತೆ. ರಾ, ಪಟ್ ಮತ್ತು ಅಮನ್, ಈ 3 ಜನ ದೇವರ ಅನುಗ್ರಹವನ್ನು ನೀವು ಸಂಪಾದಿಸ್ತೀರಾ. ಮಹಾ ಅರ್ಚಕರ ಕೃಪಾ ಕಟಾಕ್ಷಕ್ಕೂ ಕೂಡ ನೀವು ಪಾತ್ರರಾಗ್ತೀರಾ ಅಂತೇಳಿ ಹೇಳ್ತಾನೆ. ಇಷ್ಟು ಸಾಕು ಅನ್ಸಿ ಇನ್ನೇನಿ ನಾಯಕನ ಮುಖವನ್ನು ನೋಡ್ತಾನೆ. ಯಾವ ಭಾವನೆಯನ್ನು ಅದು ತೋರ್ಪಡಿಸೋದಿಲ್ಲ. ಆಗ ಭಟ ಹೇಳ್ತಾನೆ, ಈ ಅರ್ಥ ವಿವರಣೆಯನ್ನು ಕೇಳಿ ನಾವು ಕೃತಾರ್ಥರಾದ್ವಿ ಅಂತ ಹೇಳಿದಾಗ ಇನ್ನೇನಿ ಎದ್ದೇಳ್ತಾನೆ. ಒಳ್ಳೆಯದು, ಬರ್ತೀನಿ, ಹೇಗೂ ಇಲ್ಲೇ ಇರ್ತಿರಲ್ಲ, ಆಗಾಗ ಭೇಟಿ ಆಗ್ತಾ ಇರೋಣ. ನಿಮ್ಮಂಥ ದೈವ ಭಕ್ತರನ್ನು ಕಂಡ್ರೆ ನನಗೆಷ್ಟೋ ಸಂತೋಷ ಅಂತೇಳಿ ಎದ್ದು ನಿಂತ್ಕೊಳ್ತಾನೆ. ಕೂದಲು ಬೋಳಿಸಿದ್ದ ತನ್ನ ತಲೆಯನ್ನು ಸವರ್ಕೊಳ್ತಾನೆ. ಹಾಂ, ಒಂದು ವಿಷಯ ನಿಮ್ಗೆ ಹೇಳೋದು ವಾಸಿ ಅಂತ ಹೇಳ್ಬಿಟ್ಟು ಮತ್ತೆ ಕೂತ್ಕೊತಾನೆ. ಮತ್ತೆ ಮಾತು ಮುಂದುವರಿಸ್ತಾನೆ. ಮೆನ್ನ, ಅದೇ ಆ ಹುಚ್ಚ ಮೆನ್ನ ಇದ್ದಾನಲ್ಲ, ಇಲ್ಲಿ ನದಿ ತಟ್ಟದಲ್ಲಿ ನಿಮಗೆ ಸಿಕ್ಕಿದ್ನಂತೆ. ಅವನಿಗೆ ಬಹಳ ಸಲಿಗೆ ಕೊಡಬೇಡಿ ನೀವು. ದಂಡೆಯ ದ್ವಾರಪಾಲಕರು ನಿಮ್ಗೆ ಹೇಳಿರಬಹುದು, ಅವನು ಒಂದು ರೀತಿಯ ದೈವದ್ರೋಹಿ. ಅವನು ನಮ್ಮ ಮಹಾ ಅರ್ಚಕರು ಕರುಣಾಶಾಲಿಗಳು, ಹಾಗಾಗಿ ಆತ ಉಳ್ಕೊಂಡಿದ್ದಾನೆ ಅಂತೇಳಿ ಹೇಳ್ತಾನೆ. ಅರ್ಚಕನ ಜೊತೆಗೆ ತಾನು ಎದ್ದಿದ್ದ ಭಟ ನಿಂತಲ್ಲೇನೆ, ಎಷ್ಟು ಸಮಯದಿಂದ ಹೀಗೆ ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಅಂದರೆ ಇನ್ನೇನು ಹೇಳ್ತಾನೆ, ಈ ಮೆನ್ನ ಅನ್ನೋನು ಬಹಳ ವರ್ಷ ವೃತ್ತಿಯಲ್ಲಿದ್ದು ತೀರ್ಕೊಂಡ ಒಬ್ಬ ದೇವಸೇವಕನ ಮಗ. ಅವನು 10 ವರ್ಷದ ಈ ತಬ್ಬಲಿಯಾಗಿದ್ದ ಮಾಲಕನನ್ನು ಮಹಾ ಅರ್ಚಕರು ಸ್ವೀಕಾರ ಮಾಡಿದ್ರು. ಸ್ವತಃ ತಾವೇ ಶಿಕ್ಷಣವನ್ನು ಕೊಟ್ಟರು. ಹುಡುಗ 6-7 ವರ್ಷ ಅವ್ರ ಕೊಠಡಿಲೇ ಮಲ್ಕೊಳ್ತಿದ್ದ. ತುಂಬ ಅದೃಷ್ಟವಂತ ಅವನು. ಮಹಾ ಅರ್ಚಕರ ನಿತ್ಯ ಸಾನ್ನಿಧ್ಯ ಭಾಗ್ಯ ಅವನಿಗೆ ಸಿಕ್ಕಿತ್ತು. ಮುಂದೆ ಮಹಾಮಂದಿರದಲ್ಲಿ ದೇವಸೇವಕರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ದೇವಸೇವಿಕೆಯರ ತಂಡನೂ ಹೆಚ್ಚಾಯಿತು. ಮೆನ್ನನಿಗೆ ಮಹಾ ಅರ್ಚಕರು ಕಿರಿಯ ದೇವಸೇವಕನಿಗೆ ಕೆಲಸ ಕೊಟ್ಟು ದೂರ ಇಟ್ಟರು. ಕ್ರಮೇಣ ಮೆನ್ನನಿಗೆ ಮಹಾ ಅರ್ಚಕರಲ್ಲಿ ನಿಷ್ಠೆ ಕಡಿಮೆ ಆಯಿತು. ದೇವರಲ್ಲಿ ಭಕ್ತಿನೂ ಕುಗ್ಗಿತು. 20ನೇ ವರ್ಷದಲ್ಲಿ ಅವನಿಗೆ ಬಡ್ತಿ ಸಿಗಬೇಕಾಗಿತ್ತು. ಆದರೆ ಏನಾಯಿತು ಅಂತ ಮಾತನ್ನು ನಿಲ್ಲಿಸ್ತಾನೆ. ಏನಾಗಿರುತ್ತೆ ಅವಾಗ ಅಂದರೆ, ಒಬ್ಬ ದೇವಸೇವಿಕೆ ಒಂದ್ಸಲ ಒಬ್ಬ ಮಹಾ ಅರ್ಚಕನಿಗೆ ಒಂದು ದೂರು ಕೊಟ್ಟಿರ್ತಾಳೆ. ಅದೇನು ಅಂದರೆ, ಹಿಂದಿನ ಮುಚ್ಚಂಜೆ ದೇವಸೇವಿಕೆಯರ ವಸತಿ ಹತ್ರ ಮೆನ್ನ ಸುಳಿತಿದ್ನಂತೆ. ಹೋಗು ಅಂದರೂ ಅವನು ಹೋಗ್ಲಿಲ್ವಂತೆ. ಆಗ ಮಹಾ ಅರ್ಚಕ ಮೆನ್ನನನ್ನು ಕರೆಸಿ ಗದರಿಸಿರ್ತಾನೆ. ಯಾಕೋ ಅಲ್ಲಿ ಹೋಗಿದ್ದೆ ನೀನು ಅಂತ ಗದರಿದಾಗ ಮೆನ್ನ ಹೇಳಿರ್ತಾನೆ, ನೀವು ಆ ಕಡೆ ಹೋಗಿದ್ದನ್ನು ನೋಡಿದೆ. ಅಯ್ಯ, ಯಾವಾಗಲೂ ಸ್ವಲ್ಪ ಹೊತ್ತಲ್ಲೇ ವಾಪಸ್ ಬರ್ತಿದ್ರಿ ನೀವು, ನಿನ್ನೆ ಮಾತ್ರ ಬರಲಿಲ್ಲ. ನಿಮ್ಗೆ ಏನಾಯಿತು ಅಂತ ನಿಮ್ಮನ್ನು ಹುಡುಕೊಂಡು ಆ ಕಡೆ ಬಂದೆ. ಒಬ್ಬಿಬ್ಬರು ನನ್ನನ್ನು ಒಳಗೆ ಕರೆದ್ರು, ಆದರೆ ನಾನು ಹೋಗಲಿಲ್ಲ ಅಂತೇಳಿ ಹೇಳ್ತಾನೆ. ಮೂರ್ಖ, ಮಾಡೋಕ್ಕೆ ಬೇರೆ ಏನು ಕೆಲಸ ಹೇಳಿದರೆ ಗರ್ಭಗುಡಿ ಮುಂದೆ ಕೂತಿರ್ಬೇಕು, ಅಲ್ಲ್ಯಾಕೆ ಬಂದಿದ್ದೆ ಅಂತ ಮುಖ್ಯ ಅರ್ಚಕ ಬೈದಿರ್ತಾನೆ. ದೇವಸೇವಿಕೆಯರು ಗರ್ಭಗುಡಿಯೊಳಗೂ ಬಚ್ಚಿಟ್ಕೊಳ್ತಾರೆ ಅಯ್ಯ ಅಂತ ಮೆನ್ನ ಹೇಳಿರ್ತಾನೆ. ಏಯ್, ಅಪವಿತ್ರ ಮಾತಾಡ್ತಿದ್ಯಾ, ನಿನ್ನ ನಾಲ್ಗೆ ಬಿದ್ದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಮಹಾ ಅರ್ಚಕ ಹೇಳಿರ್ತಾನೆ. ಯಾವುದು ಪವಿತ್ರ, ಯಾವುದು ಅಪವಿತ್ರ ಅಯ್ಯ ಅಂಥೇಳಿ ಮೆನ್ನ ಕೇಳಿದಾಗ, ಹೋಗು ಮಹಾಮಂದಿರದ ಮುಖ್ಯ ಅರ್ಚಕನನ್ನು ಕೇಳು ಅಂಥೇಳಿ ಅರ್ಚಕ ಹೇಳಿರ್ತಾನೆ. ದೂರು ಕೊಡಲಿಕ್ಕೆ ಅಂತ ಬಂದ ದೇವಸೇವಿಕೆ ನಗ್ತಾ ಹೊರಟು ಹೋಗಿರ್ತಾಳೆ. ಮೆನ್ನ ಮಹಾ ಅರ್ಚಕನ ಪಾದದ ಹತ್ರ ಮುದ್ರು ಕೂತ್ಕೊಂಡು ಕೇಳ್ತಾನೆ, ಇನ್ನು ನಾನು ನಿಮ್ಮ ಸೇವೆಗೆ ಬರೋದು ಬೇಡವಾ ಅಯ್ಯ ಅಂತ ಕೇಳಿದಾಗ, ಎಲ್ಲರೂ ಅವರವರ ಸ್ಥಾನದಲ್ಲಿ ಇದ್ಕೊಂಡು ಮಾಡೋ ಕೆಲಸ ಕೂಡ ನನ್ನ ಸೇವೆ ಇದ್ದ ಹಾಗೇನೆ ಅಂತ ಹೇಳಿದಾಗ, ಅಯ್ಯೋ, ನನಗೆ ತುಂಬ ಶಂಕೆ ಸಂದೇಹಗಳು ನನ್ನನ್ನು ಬಾಧಿಸ್ತಿವೆ, ನೀವೇ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಯ್ಯ ಅಂತ ಮೆನ್ನ ಕೇಳಿರ್ತಾನೆ. ಆಗ ಆ ಮಹಾ ಅರ್ಚಕ ಹೇಳಿರ್ತಾನೆ, ಹುಚ್ಚಪ್ಪ, ಮದುವೆ ಮಾಡಿಕೊಂಡು ನಿಮ್ಮ ತಂದೆ ಥರನೇ ಗೃಹಸ್ಥ ಅರ್ಚಕ ಆಗು. 3 ತಿಂಗಳು ಮನೆಯಲ್ಲಿರು, 1 ತಿಂಗಳು ಪರಿಶುದ್ಧವಾಗಿದ್ದುಕೊಂಡು ಮಂದಿರದಲ್ಲಿ ದುಡಿ ಅಂತ ಹೇಳಿದಾಗ, ಅಯ್ಯೋ ಮದುವೆನಾ, ನಾನು ಒಲ್ಲೆ ಅಂತ ಮೆನ್ನ ಹೇಳಿರ್ತಾನೆ. ಹಾಗಾದರೆ ಹಾಳಾಗಿ ಹೋಗು ಅಂತ ಮಹಾ ಅರ್ಚಕ ಸಿಟ್ಟಿನಿಂದ ಬೈದಿರ್ತಾನೆ. ಅಯ್ಯೋ, ದೇವಸೇವಿಕೆಯರು ಮದುವೆ ಮಾಡಿಕೊಂಡು 3 ತಿಂಗಳು ಮನೆಯಲ್ಲಿದ್ದು ಅಂತ ಇನ್ನೇನೋ ಹೇಳಕ್ಕೆ ಹೋದಾಗ, ಏ ಕತ್ತೆ ತೊಲಗಾಚೆ ಅಂತ ಮಹಾ ಅರ್ಚಕ ಮೆನ್ನನನ್ನು ಬಿಟ್ಟಿರ್ತಾನೆ. ಮೆನ್ನ ಕಂಬನಿ ತುಂಬಿಕೊಂಡು ಎದ್ದಿರ್ತಾನೆ. ಅಂದರೆ ಅವನು ಅಷ್ಟು ಏನು ಅರಿದಂತಹ ಮುಗ್ಧನಾಗಿರ್ತಾನೆ. ಅವನು ದಡ್ಡ ಏನಲ್ಲ. ಸುಮಾರು 12 ವರ್ಷಗಳ
ಅವಧಿಯ ಶಿಕ್ಷಣವನ್ನ 6 ವರ್ಷದಲ್ಲಿ ಕರಗತ ಮಾಡ್ಕೊಂಡಿದ್ದ ಬುದ್ಧಿವಂತ. ಇವನ ಮೊದ್ದುತನ ಎಲ್ಲ ಬರೀ ನಟನೆ ಅಂತ ಕೂಡ ಕೆಲವರು ಹೇಳಿರ್ತಾನೆ. ಆದ್ರೆ ಆ ಮೊದ್ದುತನ ನಟನೆ ಅಲ್ಲ, ಅವನು ಬಹಳ ಮುಗ್ಧನಾಗಿರ್ತಾನೆ. ಸಹಜ ವರ್ತನೆಯೋ ನಟನೆಯೋ ಸ್ವತಃ ಮೆನ್ನನಿಗೆ ಕೂಡ ಗೊತ್ತಾಗದೇ ಇರುವಂಥದ್ದು. ಮಾಡಬಾರದು ಏನಾದ್ರೂ ಆತ ಮಾಡ್ತಾ ಇರ್ತಾನೆ. ಪದೇ ಪದೇ ಮಹಾರ್ಚಕನ ಕ್ರೋಧಕ್ಕೆ ಅವನು ಬಲಿಯಾಗ್ತಾ ಇರ್ತಾನೆ. 2 ವರ್ಷಗಳ ಕಾಲ ಹೀಗೆ ಕಳೆದಿರುತ್ತೆ. 3ನೇ ವರ್ಷ ವಿಕೋಪಕ್ಕೆ ಹೋಗುತ್ತೆ ಪರಿಸ್ಥಿತಿ. ಅಬ್ಡುವಿಗೆ ಹೋದ ಮಹಾರ್ಚಕನ ಪರಿವಾರದಲ್ಲಿ ಈ ಮೆನ್ನ ಕೂಡ ಇರ್ತಾನೆ. ಅಲ್ಲಿ ಒಸೈರಿಸ್ನ ಅಂತಿಮ ಯಾತ್ರೆಯ ಪುನರಭಿನಯ ಆದಮೇಲೆ ದೇವ ಮಂದಿರದಲ್ಲಿ ಐಸಿಸ್ ಪಾತ್ರಧಾರಿಣಿಯನ್ನ ಹೇಪಾಟ್ ಮಾತಾಡ್ತಾ ಇದ್ದಾಗ ಮೆನ್ನ ಒಳಗಡೆ ನುಗ್ಗಿರ್ತಾನೆ. ಆತನ ಕೋಪಕ್ಕೆ ತುತ್ತಾಗಿರ್ತಾನೆ. ಅದೇ ಕೊನೆ ಹೇರಿದ ಹಾಗೆ ಈ ಮೆನ್ನನ ದೋಣಿ ಮುಳುಗಿದ ಹಾಗೆ ಆಗೋಗಿರುತ್ತೆ. ಅಂದ್ರೆ ಅವನು ಆ ದೇವಸೇವಕಿಯರ ಜೊತೆಗೆ ಕೂಡ್ಲಿಕ್ಕೆ ಅಂತ ಹೇಪಾಟ್ ಹೋದಾಗ ಮೆನ್ನ ಆ ಸಮಯಕ್ಕಲ್ಲಿ ಹೋಗಿ ಅವನಿಂದ ಬೈಗುಳಕ್ಕೆ ಗುರಿಯಾಗಿರ್ತಾನೆ. ರಾಜಧಾನಿ ಮೆಂಫಿಸ್ಗೆ ಮರಳಿದ ಮೇಲೆ ಮಹಾರ್ಚಕ ಎಲ್ಲ ದೇವಸೇವಕ ದೇವಸೇವಿಕೆಯರ ಮಹಾಮಂದಿರದಲ್ಲಿ ಮೆನ್ನನನ್ನ ವಿಚಾರಣೆಗೆ ಗುರಿಪಡಿಸಿರ್ತಾನೆ. ಮೆನ್ನನಲ್ಲಿ ಸೆತ್ನ ಆವಾಹನೆ ಆಗಿದೆ ಅಂತ ಮಹಾರ್ಚಕ ಹೇಳಿರ್ತಾನೆ. ಸೆತ್ ಅಂದ್ರೆ ಸೈತಾನ್ ಅಥವಾ ದೆವ್ವ ಅಂತ ಹೇಳ್ಬಿಟ್ಟು. ಆಗ ಈ ಮೆನ್ನ ಡುರಕ್ ಡುರಕ್, ನಾನೀಗ ಕಾಡು ಹಂದಿ, ನಿಮ್ಮನ್ನೆಲ್ಲ ತಿವಿದು ಬಿಟ್ಟು ದೇವರ ರಾಜ್ಯಕ್ಕೆ ಕಳಿಸ್ತೀನಿ ಅಂತ ಗೂಟರ್ ಹಾಕ್ತಾನೆ. ಇಷ್ಟು ಹೇಳ್ದವನೇ ಅವನು ಮಹಾರ್ಚಕನರಡೆಗೆ ನುಗ್ಗೇ ಬಿಡ್ತಾನೆ. ಅಂದ್ರೆ ಇಷ್ಟೊತ್ತಿಗೆ ಅವನಿಗೆ ಮಹಾರ್ಚಕನ ಬುದ್ಧಿ ಸ್ವಲ್ಪ ಅರ್ಥವಾಗಿರುತ್ತೆ. ಹಾಗಾಗಿ ವಿನಾಕಾರಣ ತನ್ನನ್ನು ದೆವ್ವ ಅಥವಾ ಸೈತಾನ್ ಅಂತ ಹೇಳ್ದ ಅಂತ ಸಿಟ್ಟಿಗೆ ಅವನ ಕಡೆಗೆ ನುಗ್ಗುತ್ತಾನೆ. ಅರಮನೆಯ ದೇವ ಮಂದಿರದ ಅರ್ಚಕ ಇನೇನಿ ಕೂಡ, ಅಂದ್ರೆ ಇವಾಗ ಇಲ್ಲಿದ್ದಾನಲ್ಲ, ಅವನು ಕೂಡ ಸಭೆಗೆ ಹೋಗಿರ್ತಾನೆ. ಹೇಪಾಟ್ನ ಹತ್ತಿರದಲ್ಲೇ ಇದ್ದ ಮೆನ್ನನ ಬಲಗೈಯನ್ನ ಅವನು ಹಿಡಿದು ತಿರುಚ್ತಾನೆ. ಮೆನ್ನನಿಗೆ ನೋವಾಗುತ್ತೆ, ಚಡಪಡಿಸ್ತಾನೆ. ಆಗ ಹೇಪಾಟ್ ಕಿರಿಚಿಕೊಳ್ತಾನೆ, ನೀನು ಧರ್ಮದ್ರೋಹಿ, ನೀನು ಐಗುಪ್ತವನ್ನ ಜಗತ್ತನ್ನ ಸೃಷ್ಟಿಸಿದವನು ಯಾರು ಹೇಳು ಅಂತ ಕೇಳಿದಾಗ, ಅಯ್ಯೋ ಗೊತ್ತಿಲ್ಲಪ್ಪ, ನಾನಂತೂ ಅಲ್ಲ, ನಾನಾಗಿದ್ದಿದ್ರೆ ನಾನು ನಿಮ್ಮನ್ನು ಯಾರನ್ನು ಹುಟ್ಟಿಸ್ತಾನೆ ಇರಲಿಲ್ಲ ಅಂತ ಮೆನ್ನ ಹೇಳ್ತಾನೆ. ಏ ಹುಚ್ಚ ಹುಚ್ಚ, ಅವನು ಬಿಗಿರೋ ಅವನ ಮುಖಕ್ಕೆ ಅಂತ ಹೇಳ್ಬಿಟ್ಟು ಮಹಾರ್ಚಕ ಕೂಗಾಡ್ತಾನೆ. ಅಲ್ಲೊಬ್ಬ ದೇವಸೇವಕ ಚಂಗಂತ ಹಾರು ಬರ್ತಾನೆ. ಮೆನ್ನನ ಬಾಯಿಗೆ ಮೂಗಿಗೆ ಗುದ್ದುತ್ತಾನೆ. ಇವನಿಗೆ ಹಲ್ಲೆಲ್ಲ ಅಲ್ಲಾಡಿ ಭೂಮಿನೇ ನಡಗದ ಹಾಗೆ ಮೆನ್ನನಿಗೆ ಭಾಸವಾಗುತ್ತೆ. ಕಿವಿಗೂ ಬಾರಿಸ್ತಾನೆ. ಮೆನ್ನನ ನಾಲ್ಗೆ ಉಪ್ಪುಪ್ಪಾಗುವಷ್ಟು ಮೂಗಿನಿಂದ ರಕ್ತ ಸೋರಕ್ಕೆ ಶುರುವಾಗುತ್ತೆ. ಅಯ್ಯೋ, ನನ್ನ ಹೃದಯ ಅಳತಿದೆ ಅಂತ ಮೆನ್ನ ಕಿರಿಚ್ತಾನೆ. ಆಗ ಹೇಪಾಟ್ ಕೂಗ್ತಾನೆ, ಅಳು ಅಳು, ನೀನು ಪಾಪಿ, ನೀನು ಈಗ ಉತ್ತರ ಕೊಡು, ಈ ಪ್ರಪಂಚದಲ್ಲಿ ದೇವರ ಪ್ರತಿನಿಧಿ ಯಾರು ಹೇಳು ಅಂದಾಗ, ನಾನಲ್ಲ ನಾನಲ್ಲ ಅಂತ ಅವನು ಮತ್ತೆ ಮೆನ್ನ ಹೇಳ್ತಾನೆ. ಈ ಮಾತಿಗೆ ದೇವಸೇವಿಕೆಯರು ಕಿಸಿಕಿಸಿ ನಗುತ್ತಾರೆ. ಒದಿರಿ ಇವನಿಗೆ ಅಂತ ಹೇಳ್ಬಿಟ್ಟು ಮಹಾರ್ಚಕ ಕೂಗ್ತಾನೆ. ಆಗ ಇನೇನಿ ಅವನಿಗೆ ಹೊಡೆದಿರ್ತಾನೆ. ಅವನ ತೊಡೆಗೆ ನಡು ಮುರಿದವನ ಹಾಗೆ ಬೆನ್ನು ಅಂಗಾತವಾಗಿ ಮೆನ್ನ ಬಿದ್ದು ಹೋಗಿರ್ತಾನೆ. ಆಗ ಹೇಪಾಟ ಆಜ್ಞಾಪನೆ ಮಾಡಿರ್ತಾನೆ, ಬೆನ್ನಿಗೆ ಬರೆ ಕೊಡಿ ಅಂತ ಹೇಳ್ಬಿಟ್ಟು. ವಿಚಾರಣೆ ಆರಂಭ ಆಗಕ್ಕೆ ಮುಂಚೆನೆ ಒಂದು ತಾಮ್ರದ ಸಲಾಕೆಯನ್ನ ಗರ್ಭಗುಡಿಯ ಪಕ್ಕದಲ್ಲಿ ಕೆಂಡಗಳ ಮೇಲೆ ಇಟ್ಟಿರ್ತಾರೆ. ಕಿರಿಯ ದೇವಸೇವಕ ಒಬ್ಬ ಸಲಾಕೆಯನ್ನ ತಂದು ಮರದ ಹಿಡಿಯನ್ನ ಮಹಾರ್ಚಕನ ಕೈಗೆ ಕೊಡ್ತಾನೆ. ಇನೇನಿ ಮೆನ್ನನ ಕೈಗಳನ್ನ ತಲೆ ಮೇಲ್ಗಡೆ ತಂದು ಒತ್ತಿ ಹಿಡಿತಾನೆ. ಇನ್ನೊಬ್ಬ ದೇವಸೇವಕ ಅವನ ಪಾದಗಳನ್ನ ನೆಲದಿಂದ ಅಮುಕ್ತಾನೆ. ಹೇಪಾಟ್ ನಿಧಾನವಾಗಿ ಪೀಠದಿಂದ ಎದ್ದೇಳ್ತಾನೆ. ಏ ಸೆತ್, ತೊಲಗು ಅಂತ ಅರ್ಬಟಿಸ್ಬಿಟ್ಟು ಸಲಾಕೆಯನ್ನ ಮೆನ್ನನ ಬೆನ್ನಿಗೆ ಅಡ್ಡವಾಗಿ ಇಳಿಸ್ತಾನೆ. ಮೆನ್ನ ಅಯ್ಯೋ ಅಯ್ಯೋ ಅಂತ ಕೂಗ್ಕೊಳ್ತಾನೆ. ಆದರೆ ಆ ಮಹಾರ್ಚಕ ಬಿಡೋದಿಲ್ಲ. ರಾ ಅಂದ್ಬಿಟ್ಟು ಒಂದ್ಸಲ, ಆಮೇಲೆ ಪಟ್ ಅಂದ್ಬಿಟ್ಟು ಇನ್ನೊಂದ್ಸಲ ಅಮನ್ ಅಂತ ಹೇಳ್ಬಿಟ್ಟು ಇದ್ದಲ್ಲ, 3 ಸಲ 3 ದೇವರುಗಳನ್ನ ಸ್ಮರಣೆ ಮಾಡಿಕೊಂಡು 3 ಸಲ ಕಾದ ಸಲಾಕೆಯನ್ನ ಆ ಮೆನ್ನನ ಬೆನ್ನಿನ ಮೇಲೆಗೆ ಎಸಿತಾನೆ. ಸ್ವರ ಒಡುಗು ಹೋಯ್ತಾ ಅನ್ನೋ ಹಾಗೆ ಮೆನ್ನನ ಆಕ್ರಂದನ ನಿಂತು ಹೋಗುತ್ತೆ. ಹೇಪಾಟ್ ಅಂಗೈಯನ್ನ ಆಡಿಸ್ತಾನೆ, ಅಂದ್ರೆ ನಿಲ್ಲಿಸಿ ಅಂತ ಅನ್ನೋ ಹಾಗೆ. ಯಾರೋ ಒಬ್ಬ ಬರ್ತಾನೆ, ಬಂದು ಆ ಹಿಡಿತವನ್ನು ಸಡಿಲಿಸ್ತಾರೆ. ನೋಡಿದ್ರೆ ಮೆನ್ನ ಬಿದ್ದಲ್ಲೇ ಬಿದ್ದಿರ್ತಾನೆ. ಅವನ ಬೆನ್ನಿನ ಮೇಲೆ ಸುಟ್ಟ ಹಾವುಗಳ ಹಾಗೆ ಬರೆಗಳು ಬಿದ್ದಿರುತ್ತೆ. ಉಸಿರಾಡ್ತಾ ಇದ್ದಾನೆ ಇವನು, ಇನ್ನೂ ಸತ್ತಿಲ್ಲ. ದೇವಸನ್ನಿಧಿಯ ಸಾವು ಇಂತಹ ಪಾಪಿಗಳಿಗೆ ಸಿಕ್ಕೋದಿಲ್ಲ ಅಂತ ಹೇಪಾಟ್ ನುಡಿದ್ಬಿಟ್ಟು ಅವನ ಸೊಂಟದ ಮೇಲೆ 2 ಕೈಯೂ ಹಿಡ್ಕೊಳ್ತಾನೆ. ದೇವಸೇವಕ ಸಮುದಾಯದ ಕಡೆ ದೃಷ್ಟಿ ಹರಿಸ್ತಾನೆ. ಆಮೇಲೆ ಹೇಳ್ತಾನೆ, ನೋಡಿ, ಇವತ್ತಿಂದ ಇವನು ಹುಚ್ಚ ಮೆನ್ನ, ಇವನು ಇನ್ಮೇಲೆ ಇವನು
ನಮ್ಮ ಆಪ್ತ ಪರಿವಾರದಿಂದ ಬಹಿಷ್ಕಾರ ಆಗಿರ್ತೀನಿ ಇವನಿಗೆ. ಇನ್ನು ಮೇಲೆ ಅವನ ದುಡಿಮೆ ಏನಿದ್ರು ಅರಮನೆಯ ದೇವ ಮಂದಿರದಲ್ಲಿ ಅಲ್ಲಿ ಕಸ ಗುಡಿಸೋ ಕೆಲಸ ಅಷ್ಟೇ ಇವಂದು. ಇನ್ನು ಮೇಲೆ ಇವನು ಈ ಇನೇನಿಯ ಅಧೀನ. ದೇವ್ರೇನಾದ್ರೂ ದಯೆ ತೋರಿಸಿ ಇವನು ಹುಚ್ಚೇನಾದ್ರೂ ಬಿಟ್ಟು ಹೋದ್ರೆ ನಾವು ಬೆರೆ ಎಳೆದಿದ್ದು ಸಾರ್ಥಕ ಆಗತ್ತೆ. ಸೇವಕ ಗಣಕ್ಕೆಲ್ಲ ಈ ಮೆನ್ನ ಒಂದು ಪಾಠ ಇದ್ದ ಹಾಗೆ ಸದಾಕಾಲ ನೆನ್ಪಿಟ್ಕೊಳ್ಬೇಕು ಅಂತ ಆಜ್ಞಾಪಿಸ್ತಾನೆ. ಅಲ್ಲಿದ್ದವರೆಲ್ಲ ಅವನಿಗೆ ನಮಸ್ಕಾರ ಮಾಡಿ ಹೊರಟೋಗ್ತಾರೆ. ಹೇ ಪಾಟ್ ತನ್ನ ನಿವಾಸಕ್ಕೆ ತೆರಳದ ಮೇಲೆ ಮೆನ್ನ ನಿಧಾನವಾಗಿ ಎದ್ದು ಕೂತ್ಕೊತಾನೆ. ಆ ಹಗಲು ಅವನು ಆಹಾರವನ್ನು ಸ್ವೀಕರಿಸೋದಿಲ್ಲ. ಕತ್ಲಾದ ಮೇಲೆ ಅರಮನೆಯ ದೇವ ಮಂದಿರದ ಕಡೆಗೆ ಹೊರಟ ಇನೇನಿಯನ್ನ ಅವನು ಮರು ಮಾತಾಡದೆ ಹಿಂಬಾಲಿಸಿರ್ತಾನೆ. ಈಗ ಅದೇ ಇನೇನಿನೇ ಈ ಮೆನಪ್ಟಾನನ್ನ ಕಾಣಕ್ಕೆ ಬಂದಿರ್ತಾನೆ. ಹಾಗಾಗಿ ಆ ದಿನ ಅಲ್ಲಿ ಏನು ನಡೆದಿರುತ್ತೆ ಪ್ರತಿಯೊಂದು ವಿಷಯವೂ ಅವನಿಗೆ ಗೊತ್ತಿರುತ್ತೆ. ಮೆನ್ನ ಯಾಕೆ ಹುಚ್ಚ ಆದ ಅಥವಾ ಹುಚ್ಚನ ಹಾಗೆ ಇದಾನ ಅನ್ನೋ ವಿಚಾರವನ್ನ ಅವನು ಮೆನಪ್ಟಾಗೆ ತಿಳಿಸಿರ್ತಾನೆ. ಇದಕ್ಕೆಲ್ಲ ಮೂಲ ಕಾರಣ ಮಹಾರ್ಚಕ ಮಾಡ್ತಿದ್ದಂತಹ ಒಂದು ಕೆಟ್ಟ ಕಾರ್ಯಗಳು, ಅಥವಾ ತಾನು ಸನ್ಯಾಸಿ ಥರ ಇದ್ರೂ ಕೂಡ ಬೇರೆ ದೇವ ಸೇವಕಿಯರ ಜೊತೆಗೆ ಅವನು ಸರಸ ಆಡ್ತಿದ್ದು ಪ್ರತಿಯೊಂದು ಕೂಡ ಮೆನ್ನನಿಗೆ ಗೊತ್ತಾಗಿರುತ್ತೆ. ಅವನಿಗೆ ಗೊತ್ತಾಯಿತು ಅನ್ನೋ ಸಿಟ್ಟಿನಿಂದಾಗಿ ಆ ಮಹಾ ಅರ್ಚಕ ಮೆನ್ನನಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಾನೆ. ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ. ನಮಸ್ಕಾರ.